ನಮ್ಮ ಅಶೋಕರು ಪಾಪ ಅವರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೋದಕ್ಕೆ ಈಗ ಅಲ್ಲೂ ಅಧ್ಯಕ್ಷರ ಬದಲಾವಣೆನ ವಿಪಕ್ಷ ನಾಯಕರ ಬದಲಾವಣೆನ ಚರ್ಚೆ ನಡೀತಾ ಇದ್ದಂತೆ ಬಿ ಜೆ ಪಿನಲ್ಲಿ. ಇಬ್ಬರೂ ಚೇಂಜ್ ಮಾಡಬೇಕಾ, ಒಬ್ಬರು ಚೇಂಜ್ ಮಾಡಬೇಕಾ, 2 ವರ್ಷ ಏನು ಮಾಡೋದು ಅಂತ. ಪಾಪ ನಮ್ಮ ಅಶೋಕು ನನಗೆ ಆತ್ಮೀಯರೇ. ಅವರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಪ್ರದರ್ಶನ ಮಾಡೋಕ್ಕೆ ಹೋಗ್ತಾರೆ. ಪ್ರದರ್ಶನ ಮಾಡೋನಾಗ ಅದು ಓವರ್ ಆ್ಯಕ್ಟಿಂಗ್ ಆಗಿಬಿಟ್ರೆ ಅದು ಆ್ಯಕ್ಟಿಂಗ್ ಅನಿಸ್ಬಿಡುತ್ತೆ, ಪ್ರಾಕ್ಟಿಕಲ್ ಆಗಿರಲ್ಲ. ಒಂದು ಹೊಸ ಸರ್ಕಾರ ಯಾರೇ ರಚನೆ ಆದರೂ ಅಥವಾ ಯಾವುದೇ ಅಧಿಕಾರ ಬದಲಾವಣೆ ಆದರೂ, ಹೊಸದಾಗಿ ಮುಖ್ಯಮಂತ್ರಿ ಆದರೂ ಒಂದು ಹನಿಮೂನ್ ಬಿಡ್ತಾರೆ. ಒಂದು 6 ತಿಂಗಳು ಅವರಿಗೆ ಎಲ್ಲವನ್ನ ಅನುಭವದ ಕೊರತೆ ಏನಿರಲ್ಲ. ಅನುಭವ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷರಾಗಿ ಸರ್ಕಾರ ತರೋದ್ರಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಅವ್ರದ್ದು ಪಾತ್ರ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಏನು ಗ್ಯಾಪು ಅಥವಾ ಟೈಮ್ ಬೇಕು ಅಂತಲ್ಲ. ಆದರೆ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿರೋದಕ್ಕೂ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತಗೊಂಡು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಒಂದಷ್ಟು ದಿವಸ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ವಿಜೇಂದ್ರ ಅವರು, ಬಸವರಾಜ ಬೊಮ್ಮಾಯಿಯವರು ಅಥವಾ ಜೋಶಿಯವರು ಅಥವಾ ಅಶೋಕ್ ಕುಮಾರಸ್ವಾಮಿಯವರು ವೆಲ್ಕಮ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಒಂದು 3 ತಿಂಗಳು ಅವ್ರಿಗೆ ಅಥವಾ 4 ತಿಂಗಳು 5 ತಿಂಗಳು ಅವಕಾಶವನ್ನು ಕೊಡ್ತೀವಿ. ಅವರು ಒಳ್ಳೆಯ ಕೆಲಸ ಮಾಡಲಿ, ನಮ್ಮ ಬೆಂಬಲ ಇರುತ್ತೆ. ಅವರ ರಾಜ್ಯದ ಜನರ ಹಿತದೃಷ್ಟಿಯಿಂದ ಏನಾದ್ರು ತಪ್ಪು ಮಾಡಿದ್ರೆ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಬಹುಶಃ ಅವ್ರಿಗೂ ಗೌರವ ಬರೋದು. ಸೊ ಒಳ್ಳೆಯ ವಿರೋಧ ಪಕ್ಷ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದೆ ಅನ್ನೋ ಭಾವನೆ ನಮಗೆ ಬರೋದು. ಮುಖ್ಯಮಂತ್ರಿ ಅವರು ಸ್ವೇರಿಂಗ್ ಮಾಡೋ ಕ್ಷಣದಿಂದನೇ ನೋಡ್ತಾ ಇದ್ದೀನಿ ಅಶೋಕ್ ಬಾಯಿಗೆ ಏನು ಬರುತ್ತೆ ಅದು ಮಾತಾಡ್ತಾರೆ. ನಾಲಿಗೆ ಇಡ್ತಾ ಇಲ್ದಲೆ ಬಾಯಿಗೆ ಏನು ಬರುತ್ತೆ ಅದು ಮಾತಾಡ್ತಾ ಇದ್ದಾರೆ. ಇದು ಅವ್ರ ಗೌರವ ಅಲ್ಲ. ಒಂದು ನ್ಯಾಷನಲ್ ಪಾರ್ಟಿ, ಒಂದು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಈ ರೀತಿ ನಡ್ಕೊಳ್ಳೋದು. ನಮ್ಮ ಬಾಲು ಅವರು ಹೇಳಿದ್ದಾರೆ, ಮಾಗಡಿ ಬಾಲು, ನಾನು ಆ ಮಟ್ಟಕ್ಕೆ ಮಾತಾಡಲಿಕ್ಕೆ ಹೋಗಲ್ಲ, ಬಟ್ ಆದರೆ ಸಾಕು ಅವ್ರು ಮಾತನಾಡಿರೋದೆ. ಬಟ್ ಅಶೋಕ್ ಅವ್ರಿಗೆ ಹೇಳ್ತೀನಿ, ತಮ್ಮ ಮೂಲಕ ಸ್ವಲ್ಪ ತಮ್ಮ ಭಾಷೆಯನ್ನು, ತಮ್ಮ ಮಾತನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನಿಮಗೂ ಗೌರವ. ಮುಂದೆ ಇನ್ನೂ ನೀವು ಭಾಳ ಆಸೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು, ನಿಮಗೂ ಆಸೆ ಈಡೇರುತ್ತೋ ಈಡೇರಲ್ವೋ ಅದು ದೈವಿಚ್ಛೆ, ನಿಮ್ಮ ಪಕ್ಷದ ತೀರ್ಮಾನ. ಬಟ್ ಆದರೆ ಈ ಥರದ ಮಾತಾಡೋದ್ರಿಂದ ನಿಮ್ಗೆ ಅಧಿಕಾರನ ಉಳಿಸ್ಕೊಳ್ಳೋಕ್ಕಾಗಲಿ ಮತ್ತೊಂದು ಅಧಿಕಾರ ಪಡ್ಕೊಳ್ಳೋಕ್ಕಾಗಲಿ ಸಾಧ್ಯ ಆಗಲ್ಲ ಅನ್ನೋದನ್ನು ಹೇಳ್ತಾ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು. ಆಮೇಲೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಯಾರು ಜಾತಿ ಮೇಲೆ ನಾವು ರಾಜಕಾರಣ ಮಾಡಲ್ಲ. ಬಟ್ ಆದರೆ ಎಲ್ಲ ಸಮಾಜದ ಒಂದು ಹೆಸರು ಬಳಕೆ ಒಂದಲ್ಲ ಒಂದು ರೀತಿಯಲ್ಲಿ ಆಗುತ್ತೆ. ಒಂದು ನಮ್ಮ ಎಸ್.ಎಂ. ಕೃಷ್ಣವರು, ದೇವೇಗೌಡರು ನಮ್ಮ ಸಮಾಜದ ಹಿರಿಯ ನಾಯಕರು, ಮುತ್ಸದಿಗಳು, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಯಾದವರು. ಇವರು ಪ್ರಧಾನಿ ಆಗಿಲ್ಲ ಅಂದರೆ ಎಲ್ಲವನ್ನೂ ಕೆಲಸ ಮಾಡಿದಂಥವ್ರು ಎಸ್.ಎಂ. ಕೃಷ್ಣ. ಇವತ್ತು ನಮಗೆ ಮೊನ್ನೆ ಖಾಸಗಿಯಾಗಿ ಮಾತಾಡೋನಾಗಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಿದ್ರು, ಸೊ ಈ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು. ಸೊ ಯಾವುದೇ ಸಂದರ್ಭ ಬಂದರೆ ದೇವೇಗೌಡರ ಬಗ್ಗೆ, ಎಸ್.ಎಂ. ಕೃಷ್ಣವ್ರ ಬಗ್ಗೆ ನಾವು ಗೌರವವಾಗಿ ನಡ್ಕೋಬೇಕು. ಅವರು ನಮ್ಮ ಸಮಾಜದ ಹಿರಿಯ ಮುತ್ಸದಿಗಳು ಅನ್ನೋದನ್ನು ಉಪಯೋಗಿಸ್ತೀವಿ. ಸೊ ನಾವು ಮಾತಾಡೋಕ್ಕೋಸ್ಕರ ಬಯಸ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನಾವು ಖಾಸಗಿಯಾಗಿ ಚರ್ಚೆ ಮಾಡೋಣ ಹೇಳ್ತೀವಿ. ಅವರು ಅಷ್ಟೆಲ್ಲ ಒಲ್ಟಾಗಿ ನಾವು ನೋಡಿದ್ರು, ದೇವೇಗೌಡರ ವಿರುದ್ಧ ಚುನಾವಣೆ ನಿಂತು ಫೈಟ್ ಮಾಡಿದ್ರು. ಒಂದು ಸಾರಿ ತೇಜಸ್ವಿನಾಗಿ ಸೋಲಿಸೋವಂಥ ಪ್ರಯತ್ನ ಮಾಡಿದಾಗಲೂ ಅವರು ಅವ್ರ ಬಗ್ಗೆ ಇಟ್ಟಿರೋ ಗೌರವ ಮತ್ತು ಅವ್ರ ಮನೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಬಂದಿರೋದು, ಇವೆಲ್ಲ ಅವರ ಸಂಸ್ಕಾರ ಅಂತ ಅನಿಸುತ್ತೆ.